ಸರ್ ಟೀ ಕೊಡೋದು ಸರ್. ಯಾಕಂದ್ರೆ ಅಷ್ಟು ಓವರ್ ಆಕ್ಟಿಂಗ್ ಮಾಡಿದ್ರೆ ನೀವು ಟೀ ಕೊಡೋದು ಸರ್. ಹೆಂಗ್ ಬಂದ್ರಿ ಈ ರಂಗಭೂಮಿ ಸರ್ ಯಾವನಿಗೆ ಗೊತ್ತಿಲ್ಲ ಸರ್ ಸಿನಿಮಾ ಬರ್ತೀನಿ ಕರ್ಕೊಂಬಂದ್ ಖುಷಿ ಸರ್ ಗೊತ್ತೇ ಇಲ್ಲ. ಎಲ್ಲಿ ಒಂದ್ಸತಿ ನಾವು ಸಿನಿಮಾ ನೋಡೋರು ಸರ್, ಸಿನಿಮಾ ಪ್ರೇಕ್ಷಕರು ನಾವು. ನಮ್ ತಂದೆ ತೋರಿಸಿದ ಫಸ್ಟ್ ಸಿನಿಮಾ ಮೋಸ್ಟ್ಲಿ ಯಾರಿವನು 2 ನಕ್ಷತ್ರನ ಸರ್, ಐ ಥಿಂಕ್ ಸೊ. ಅದಕ್ಕಿಂತ ಹಿಂದೆ ಮುಂದೆ 82, 83 ನಲ್ಲಿ. ಅವಾಗೆಲ್ಲ ಏನಂದ್ರೆ ನಮ್ ತಂದೆ ನಮ್ ತಾಯಿ ತಿಂಗಳಿಗೆ 2 ಸಿನಿಮಾ ನೋಡೋರು. ಟೆಲಿಕಾಸ್ಟ್ ಏನಾದ್ರೂ ಸರಿ. ಬಜೆಟ್ ಫಸ್ಟ್ ರಾಜ್ಕುಮಾರ್ ಅವ್ರ ಸಿನಿಮಾ, ಕರೆಕ್ಟ್. ಫಸ್ಟ್ ಅಣ್ಣವ್ರ ಸಿನಿಮಾ, ಆಮೇಲೆ ವಿಷ್ಣು ಸರ್ ಸಿನಿಮಾ. ಅದು ಫಿಕ್ಸ್. ಏನಾದ್ರು ದುಡ್ಡು ಮಿಕ್ಕಿದ್ರೆ ಮಿಕ್ಕಿದ ಸಿನಿಮಾಗಳು ನೋಡ್ತಾ ಇದ್ದಿದ್ದು ಮನೆಯಲ್ಲಿ. ಬಟ್ ಅಣ್ಣವ್ರ ಸಿನಿಮಾ ಮಾತ್ರ ಫಸ್ಟ್ ಎಲ್ರು ಹೋಗಿ ಕರ್ಕೊಂಡೋಗಿ ನೋಡಿ ಸೀದಾ ಬಂದ್ಬಿಡ್ತಾ ಇದ್ವಿ. ಅವಾಗ ಸಿಂಗಲ್ ಥಿಯೇಟರ್ ಇತ್ತು ಸರ್. ನಂದ ಅಂತ ಇತ್ತು, ಉಮಾ ಅಂತ ಇತ್ತು, ಶಾಂತಿ ಅಂತ ಇತ್ತು, ಪುಟ್ಟಣ್ಣ ಅಂತ ಇತ್ತು. ಅವಾಗೆಲ್ಲ ಹಂಗ್ ನೋಡ್ತಾ ಇದ್ವಿ ನಾವು ಸಿನಿಮಾಗಳು ನೋಡೋದು. ನಮಗ್ ಖುಷಿ ಸಿನಿಮಾಗಳು ನೋಡೋದನ್ನ. ಹೌದು, ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಏನೋ ಮಾಡಿದ್ದೆ ಮಾಡ್ತಾರೆ ಅಂತ ನಮಗೂ ಅನ್ಸಿದೆ. ಅವಾಗೆಲ್ಲ BD ಕಾಂಪ್ಲೆಕ್ಸ್ ಅಂತ ಸಿಕ್ಕಾಪಟ್ಟೆ ಶೂಟಿಂಗ್ ಮಾಡೋರು. ಶಂಕರ್ ನಾಗ್ ಸರ್ದು ಅವ್ರನ್ನೆಲ್ಲ ಅವಾಗ್ಲೂ ಅಲ್ಲೇ ನೋಡಿದ್ ನಾವು. ಇಷ್ಟು ಬೆಳ್ಳದವರಲ್ಲ ಇವರು, ಮಾಡಿದ್ದೇ ಮಾಡ್ತಾರಲ್ಲ ಇವರು, ಈ ಬಾಳಗುಡಿ ಸವಾಸನೆ ಬೇಡ ಅಂತ ನಮ್ಮ ಮೈನ್ಸಲ್ಲಿ ಇತ್ತು. ಓಕೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಒಂದ್ಸತಿ ನಾನು ನಾಟಕ ನೋಡಕ್ ಹೋಗ್ತೀನಿ. ಆ ನಾಟಕ ನೋಡಕ್ ಹೋದಾಗ ಅಲ್ಲಿ ಈ ಲಗಾನ್ ನೋಡಿದಿರಾ ಹಿಂದಿ ಸಿನಿಮಾ? ಆತರ ಕನ್ನಡದಲ್ಲಿ ಒಂದು ನಾಟಕ ಇದೆ, ಹಲಗಲಿ ಬೇಡರದಂಗೆ ಅಂತ. ಕೂಲಿ ಶೇಖರ್ ಅವ್ರದ್ದು ಹಲಗಲಿ ಬೇಡರ ದಂಗೆ. ಹಲಗಲಿ ಅನ್ನೋ ಊರಲ್ಲಿ ಬೇಡರು ದಂಗೆ ಹೇಳ್ತಾರೆ ಬ್ರಿಟಿಷರ ವಿರುದ್ಧ. ಅದ್ರ ನಾಟಕ ಸರ್. ಏನ್ ನೋಡ್ತೀನಿ, ಏನ್ ಸರ್ ಸಿನಿಮಾ ಇದ್ದಂಗಿದೆ. ಲೈವ್ ಪರ್ಫಾರ್ಮೆನ್ಸ್. ನಾನು ಸುಮ್ಮನೆ ನನ್ನ ಫ್ರೆಂಡ್ ಬಾಂಬಾ ಅಂತ ಕರ್ಕೊಂಡು ಹೋಗಿದ್ದ, ಬಾ ನೋಡು ಅಂತ. ಏನ್ ನೋಡ್ತಾ ಏನಯ್ಯ ಹಿಂಗ್ ಮಾಡ್ತಿದ್ದಾರೆ, ಏನ್ ಲೈವ್ ಅಲ್ಲಿ ಡೈಲಾಗ್ ಹೇಳ್ತಾರೆ, ಲೈವ್ ಅಲ್ಲಿ ಫೈಟ್ ಮಾಡ್ತಾರೆ, ಎಗರ್ತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ, ಹಾಡು ಹೇಳ್ತಾರೆ. ನನಗೆ ಸರ್ ಭ್ರಮೆ ಬಂದ್ಬಿಡ್ತು ಸರ್ ನನ್ಗೆ. ಯಾವ ಇಯರ್ ಅಲ್ಲಿ ಸರ್? ಸರ್ ಇದು 2001 ಸರ್. ಇದು ಈ ತರ ಇರುತ್ತೆ ನಾಟಕ ಅಂದ್ರೆ. ಅದಕ್ಕಿಂತ ಮುಂಚೆ ನೋಡಿದೀನಿ ನಾಟಕ ನಾವು, ಈ ಬೀದಿಲೆಲ್ಲ ಮಾಡ್ತಾರೆ ಅದು. ನನಗೆ ಅದೇ ತರ ಅಂತ. ಇಲ್ಲಿ ನೋಡ್ರಿ ಸರ್ ಸಿನಿಮಾ ಸರ್, ಸಿನಿಮಾ ಲಗಾನ್ ಪಕ್ಕದಲ್ಲಿಟ್ರೆ 2 ಒಂದೇ. ನನಗೊಂಥರ ಆನಂದ ಬಾಷ್ಪ. ಎಂತ ನಾಟಕ ನೋಡ್ಬಿಟ್ನ ಏನ. ಫ್ರೆಂಡ್ ಕೇಳ್ದ ಮಾಡ್ತೀಯ ಅಂತ. ಹೋಗ ಮನೇಲಿ ನಾಟಕ ಗಿಟ್ಕ ಮಾಡ್ತೀನಿ ಅಂದ್ರೆ ಅವಾಗೆಲ್ಲ ನಾಟಕ ಮಾಡ್ತಾರೆ, ರೋಡ್ ಹೋಗ್ಬೇಕು ಅಂತ. ಆಮೇಲೆ ಅವರು ದುಡ್ಡು ಕಲೆಕ್ಟ್ ಮಾಡಿ ಇದು ಮಾಡ್ಬೇಕು, ಮೇಕಪ್. ನಮ್ಮ ಮನೆಗಳಲ್ಲಿ ನಮ್ದೆಲ್ಲ ಮಿಡ್ಲ್ ಕ್ಲಾಸ್ ಅಲ್ವಾ ಸರ್, ಮನೆಗಳಲ್ಲಿ ಯಾವ್ದೇ ತರದ ಸಪೋರ್ಟ್ ಇಲ್ಲ. ಏನ್ ನಾಟಕ ಮಾಡ್ತೀವಿ, ಕೆಲಸ ಮಾಡಲ್ಲ ಅಂತ. ನಾವು ಅರ್ಧ ಬರ್ಧ ಓದ್ಬಿಟ್ಟು ಈ ಕಾರ್ಪೆಂಟರ್ ಕೆಲಸ, ಎಲೆಕ್ಟ್ರಿಷಿಯನ್ ಕೆಲಸ ಇವೆಲ್ಲ ಮಾಡ್ಕೊಂಡು ಬದುಕ್ತಾ ಇದ್ದವ್ರು. ಸಡನ್ ಆಗಿ ಏನಾಗತ್ತೆ, ಮಾಡು ಅಂತ ಹೇಳ್ತಾರೆ. ಆ ನಾಟಕ ಮಾಡ್ತೀನಿ ನಾನು, ಹೇಳ್ಕೊಟ್ರೆ ಮಾತ್ರ ಮಾಡ್ತೀನಿ ಅಂತ. ನನಗೆ ಗೊತ್ತಿಲ್ಲ, ಅದೇ ನಾಟಕನೇ. ಅವ್ರು ಕಾಲೇಜಿಗೆ ಮಾಡಿರ್ತಾರೆ, ಈಗ ಒಂದು ಹೊಸ ತಂಡ ಕಟ್ಕೊಂಡು ಮಾಡ್ತಾರೆ. ಅವಾಗ ಮಾಡ್ತೀನಿ ನಾನು. ಅವಾಗ ಆ ಶೋ ದಿವಸ ನಮ್ ತಂದೆ ತಾಯಿಗೆ ಹೇಳ್ತೀನಿ, ನಾನು ನಾಟಕ ಮಾಡ್ತಾ ಇದ್ದೀನಿ, ಬನ್ನಿ ಹಿಂಗೆ HN ಕಲಾಕ್ಷೇತ್ರದಲ್ಲಿ. ಉಳ್ಳಾಡ್ಕೊಂಡು ಹೋಗ್ಬಿಡ್ತಾರೆ. ನೀವೇನ್ ನಾಟಕ ಮಾಡ್ತೀಯ, ಒಂದ್ ದಿವಸ ಮಾತಾಡಿಲ್ಲ, ಒಂದ್ ದಿವಸ ನೋಡಿಲ್ಲ ಅಂತ. ಸರ್ ಶೋ ನೋಡಿದ್ಮೇಲೆ ನಮ್ ತಂದೆ ತಾಯಿ ಸೈಲೆಂಟ್ ಆಗ್ಬಿಟ್ರು. ಬಟ್ ಅವತ್ತು ನಾನು ಇನ್ನೊಂದು ಸೀರಿಯಲ್ಗೆ ಸೈನ್ ಆಗ್ತಿದೆ ಸರ್. ಗೋಧುಳಿ ಅಂತ ಒಂದು ಸೀರಿಯಲ್, ಚಿ ಗುರುದತ್ ಅವ್ರದ್ದು ಪ್ರೊಡಕ್ಷನ್, ಸುನೀಲ್ ಕುಮಾರ್ ಸಿಂಗ್ ಅಂತ ಡೈರೆಕ್ಟರ್ ಸರ್. ಗೋಧುಳಿ ಅಂತ ಒಂದು ಸೀರಿಯಲ್ ಉದಯ ಟಿವಿಲಿ 1:30 ಬರ್ತಾ ಇತ್ತು. ಅಂದ್ರೆ ನಾಟಕವನ್ನ ನೋಡಿ ನನ್ನ ಸೆಲೆಕ್ಟ್ ಮಾಡಿದ್ರು. ಅದು ಶೋ ಅವತ್ತು. ನೆಕ್ಸ್ಟ್ ಡೇ ಹೋಗಿ ಗುರುದತ್ ಅವ್ರಲ್ಲಿ ಸೈನ್ ಹಾಕಿದೆ, ಒಂದು ಅಗ್ರಿಮೆಂಟ್ ಸೈನ್ ಹಾಕಿ. ಅವತ್ತು ಅಲ್ಲೋದ್ರೆ ಶೂಟಿಂಗ್ಗೆ 1-2 ದಿನ ಆದ್ಮೇಲೆ ಅಲ್ಲಿ ಯಾರ್ಯಾರಿದ್ದಾರೆ, ಶರತ್ ಲೋಹಿತಾಶ್ ಅವರು, ತಬ್ಲಾ ನಾಣಿ ಅವರು, ರಂಗಾಯಣ ರಘು ಅವರು, ಈ ಕನ್ನಡದ ರಂಗಭೂಮಿಯ ಸುಮಾರು ಮುಖಗಳು ಅಲ್ಲಿದ್ದಾವೆ. ನನ್ಗೆ ಗೊತ್ತಿದ್ದು ಒಂದೇ ಟ್ರೂಪ್. ಏನಲ್ಲಿ ಹೋದ್ರೆ 10 ತೆರ್ಕೊಂಡ್ಬಿಡ್ತೀನಿ ಸರ್ ನಿಮ್ಗೆ. ಅಂದ್ರೆ ನೀನು ಇಷ್ಟಕ್ಕೆ ಬರ್ಬೇಡ, ಬಾ ಚೆನ್ನಾಗಿ ತಬ್ಗೋ ನನ್ನ ಅಂತ. ಕಲಾದೇವಿ ಚೆನ್ನಾಗಿ ತಬ್ಗೋ ಬಾ ನನ್ನ ಅಂತ. ನಾನು ಆ ಸೀರಿಯಲ್ ಮಾಡ್ತಾ 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 ಸುಮಾರು ನಾಟಕಗಳು ಮಾಡಿದೆ, ಸುಮಾರು 1-2 ಸೀರಿಯಲ್ ಮಾಡಿದೆ. ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದೆ, ಸಾಕು ಇನ್ನ ಮಾಡಕ್ ಹೋಗ್ಬಾರ್ದು ಅಂತ. ಬಟ್ ಯಾವಾಗ ಒಂದಾದ್ಮೇಲೆ ನಾಟಕ ಸೀರಿಯಲ್ ಸಿಗ್ತಾ ಹೋಯ್ತು, ನಮ್ಗೆ ಗೊತ್ತಿಲ್ದಂಗೆನೆ 4 ವರ್ಷ ಆಗೋಯ್ತು. ಬೆಳೀತಾ ನೋಡಿ, ನೀವ್ ಹೆಂಗೆ ಹುಟ್ಟಿದ್ರಿ, ನಾಟಕ ನೋಡ್ತಾ ನೋಡ್ತಾ
ಒಂದು ನಾಟಕ ನೋಡಕ್ ಹೋಗಿ ಹುಟ್ಟಿದಂತಹ ಗಿರೀಶ್ ಹೌದು. ಹೌದು ಸರ್. ಎಲ್ಲಿ ಕಲೆ ಎಲ್ಲಿ ಯಾವಾಗ ಕಲಾದೇವಿ ನಮ್ಮನ್ನು ಕರ್ಕೊಳ್ತಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಸರ್ ಇದು ನಾನು ಆಯ್ಕೆ ಮಾಡ್ಕೊಂಡಿರೋದಿಲ್ಲ, ಕಲಾದೇವಿ ಆಯ್ಕೆ ಮಾಡ್ಕೊಂಡಿರೋದು. ಸೊ ನಾನು ಡೆಡಿಕೇಟ್ ಮಾಡ್ಬೇಕು ಅದಕ್ಕೆ. ಯಾಕೆ ನಾನು ಓದಿರೋದೇನೋ ಮಾಡಿರೋದೇನೋ ಮಾಡ್ತಾ ಇದ್ದೇನೋ, ಇವಾಗ ಮಾಡ್ತಾ ಇರೋದೇನೋ. ಸೊ ರಂಗಭೂಮಿಲಿ ಎಷ್ಟು ವರ್ಷ ಇದ್ರಿ ಸರ್? ಇನ್ನೂ ಇದೀನಿ ನಾನು. ಅಂದ್ರೆ ಡೆಡಿಕೇಟೆಡ್ ಆಗಿ ಸರ್ ಇನ್ನೂ ಮಾಡ್ತೀನಿ ಸರ್, ಇನ್ನೂ ರಂಗಭೂಮಿನಲ್ಲೇ ಇದೀನಿ ನಾನು. ಬಟ್ ಮುಂಚೆ ತರ ಹಲವಾರು ನಾಟಕಗಳು ಮಾಡಕ್ ಆಗ್ತಾ ಇಲ್ಲ. ಈಗ ನಮ್ಮ BV ಕಾರಂತರ ತಂಡ, ಬೆನಕ ತಂಡ ಇದೆ, ಅಲ್ಲಿ ಸುಮಾರು 10 ನಾಟಕ ಇದೆ BV ಕಾರಂತರದೇನೆ. ಅದನ್ನ ರಿಪೀಟ್ ಶೋಸ್ ಮಾಡ್ತೀವಿ, ಹೊಸ ನಾಟಕ ತಗೊಂಡ್ ಮಾಡ್ತೀವಿ. ಅದರಲ್ಲಿ ಜೋಕುಮಾರ್ ಸ್ವಾಮಿ ಅಂತ ಒಂದು ನಾಟಕ ಇದೆ, ಅದೊಂದು ಮಾಡ್ತೀನಿ ನಾನು. ಅದು ಯಾವಾಗ? ಅದು ಈಗ ಒಂದು 600ನೇ ಶೋ ಆಗ್ತಾ ಇದೆ. ನಾನೇ ಒಂದು 230-240 ಶೋ ಮಾಡಿದೀನಿ. ಅದು 76 ಇಂದ ಮಾಡ್ಕೊಂಡ್ ಬಂದಿದ್ದೀರ ಅವೆಲ್ಲ. ಸೊ ಅದೊಂದು ಮಾಡ್ತಾ ಇದೀನಿ. ಯಾಕೆ ಮಾಡ್ತಾ ಇದೀನಿ ಅಂದ್ರೆ, ರಂಗಭೂಮಿ ನನಗೆ ಮಾಡಿದಾಗ ಒಂದು 10 ಸಿನಿಮಾ ಮಾಡೋಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನನಗೆ. ಆಮೇಲೆ ನಮ್ಗೆ ಈ ತರ ಸೀರಿಯಲ್ ಅಲ್ಲ ಸರ್, ಮುಂಚೆ ನಮ್ ಸೀರಿಯಲ್ ಅಲ್ಲಿ ಎಲ್ಲ ರಂಗಭೂಮಿಯವರು ಇದ್ದಿದ್ದರಿಂದ ಹೇಳ್ಕೊಡೋರು ತುಂಬಾ ಜನ ಇದ್ರು. ಹೇಳ್ಕೊಡೋರು ಅನ್ನೋದಕ್ಕಿಂತ ಕರೆಕ್ಷನ್ ಮಾಡೋರು, ನಾನ್ ತಪ್ಪು ಮಾಡ್ತಾ ನೀವು ಕರೆಕ್ಟಾಗಿ ಮಾಡ್ತಿದ್ದಾರೆ ಅಂತ ಅವ್ರು ಮಾಡೋದನ್ನ ನಾವು ನೋಡಿ ತಿಳ್ಕೊಳ್ತಾ ಇದ್ವಿ. ಇವಾಗ ಏನಾಗಿದೆ, ನೀವು ಮಾಡಿದ್ದೆ ಸರಿ, ನಾನ್ ಮಾಡಿದ್ದೆ ಸರಿ, ಹಂಗಿಲ್ಲ ಸರ್. ಅವರು ಬರ್ದಿರೋದು ಬೇರೆ ಇರುತ್ತೆ, ಡೈರೆಕ್ಟರ್ ಹೇಳಿರೋದು ಬೇರೆ ಇರುತ್ತೆ, ಪಾತ್ರ ನೀವು ಮಾಡ್ತಿರೋದೇ ಬೇರೆ ಇರುತ್ತೆ, ಮೂರಕ್ಕೂ ಮ್ಯಾಚ್ ಆಗ್ತಿರಲ್ಲ. ನೀವು ಯಾವತ್ತವತ್ತು ಅಬ್ಸೆಂಟ್ ಆಗಿ ಆ ಜಾಗ ಇನ್ನೊಬ್ಬ ಫಿಲ್ ಮಾಡಿ ಅಲ್ಲಿ ಆಕ್ಟ್ ಮಾಡಿ ತೋರಿಸ್ತಾರೆ, ಅವಾಗ ನಿಮ್ಗೆ ಅನ್ಸುತ್ತೆ, ಓ ಈ ಒಂದು ಆಂಗಲ್ ನೋಡಿಲ್ವಲ್ಲ ಈ ಆಂಗಲ್ ನಾನು, ಹೌದಲ್ವಾ ಇದು ನೋಡಿಲ್ವಲ್ಲ ಅಂತ. ಸರ್ ಮುಂಚೆ ನಮ್ಗೆ ಆಕ್ಟಿಂಗ್ ಅಂತ ಗೊತ್ತಿರ್ಲಿಲ್ಲ, ಸುಮ್ಮನೆ ಏನೋ ಮಾಡ್ಬಿಡೋದು, ಓವರ್ ಆಕ್ಟಿಂಗ್ ಮಾಡ್ಬಿಡೋದು, ಅಂತ ಮಾಡ್ಬಿಡೋದು ಅಂತ. ನಾವು ಕಾಮಿಡಿ ಸೀರಿಯಲ್ ಮಾಡ್ತಾ ಇದ್ವಿ. ಅದ್ರಲ್ಲಿ ಒಂಚೂರು ಓವರ್ ಆಕ್ಟಿಂಗ್, ಅವ್ನು ಹಿಂಗ್ ಹೊಡಿತಾನೆ, ತಲೆ ತಗ್ಸ್ಕೊಂಡು ಹಿಂಗ್ ಹೊಡಿತಾನೆ, ಹಿಂಗೆ ಹೆಂಗೆ ಹೊಡಿತಾನ ಅಂತ ಹಿಂಗ್ ಹೊಡಿತಾನೆ, ಹಿಂಗೆ ಹೊಡೆದ ತಕ್ಷಣ ಆಕ್ಟ್ ಮಾಡ್ಕೊ ಅಮ್ಮ ಅಮ್ಮ ಅಂತೆಲ್ಲ ಅಂತ ಎಲ್ಲ ನಕ್ಕಿದ್ರು, ಆಡಿಯನ್ಸ್ ನಕ್ಕಿದ್ರು, ಕ್ಯಾಮರಾಮನ್ ಎಲ್ಲ ನಕ್ಕರು, ಎಲ್ಲ ಚಪ್ಪಾಳೆ ಹೊಡೆದ್ರು. ನಾನು ಪರವಾಗಿಲ್ಲ ಏನೋ ಮಾಡಿದೆ ನಾನು ಅಂತ ಅನಿಸ್ತಾ. ಸರ್ ಟೀ ಕೊಡೋನ್ ಸರ್, ಯಾಕಂದ್ರೆ ಅಷ್ಟು ಓವರ್ ಆಕ್ಟಿಂಗ್ ಮಾಡಿದ್ರಿ ನೀವು ಅಂದ್ಬಿಟ್ಟ. ಟೀ ಕೊಡೋನ್ ಸರ್, ಪ್ರೊಡಕ್ಷನ್ ಹುಡುಗ, ಯಾಕೋ ಅಂದೆ. ಅಲ್ಲಣ್ಣ ಅವ್ರು ಹೊಡೆದಿದ್ದಕ್ಕೂ ನೀನ್ ಬಿದ್ದಿದ್ದಕ್ಕೂ ಸಂಬಂಧನೇ ಇಲ್ವಲ್ಲ ಅಂದ್ಬಿಟ್ಟ. ಹೌದಲ್ವಾ? ಅಲ್ಲಿ ನೋಡಿ, ಕರೆಕ್ಷನ್ ಮಾಡ್ಬೇಕು ಅಂತಂದ್ರೆ ಆಗ್ಬೇಕು ಅಂತಂದ್ರೆ ಕರೆಕ್ಟ್ ಅಲ್ವಾ ಸರ್? ಹೌದಲ್ವಾ? ಅವ್ನು ಹೊಡೆದಿದ್ದು ತಲೆಗೆ, ನಾನು ಬೆನ್ನಿಗೆ ಬಿದ್ದಂತರ ಆಡ್ದೆ, ತಲೆ ತಗ್ಸಿದ್ರಾಗಿರೋದು, ಅಷ್ಟು ಒದ್ದಾಡೋಂಥದ್ದೇನಿತ್ತು ನನಗೆ ಅಂತ. ಕರೆಕ್ಟ್ ನೋಡಿ, ಈ ಆಂಗಲ್ ಇಂದ ನಾವು ಅಬ್ಸರ್ವ್ ಮಾಡಿರಲ್ಲ ಸರ್. ನಮ್ಗೆ ಯಾರು ಗುರು ಆಗ್ತಾರೆ ಅಂತ ಗೊತ್ತಿಲ್ಲ ನಿಮ್ಗೆ. ಅದು ತಗೊಳ್ಳುವಂತಹ ಮನಸ್ಥಿತಿ ನಮ್ಗೆ ಇರಬೇಕು ಸರ್, ಮಾಡ್ಕೋಬೇಕು.